ಬಂದಿದ್ದಾರೆ. ಒಂದ್ಸಲ ನನ್ನ ಕಡೆಯಿಂದ ಅವರಿಗೆ ಪ್ರೀತಿಯ ಸ್ವಾಗತ. ಮೊದಲು ಇವ್ರಿಗೆ ವೆಲ್ಕಮ್ ಮಾಡೋಣ. ತುಂಬಾ ಖುಷಿ ಆಗ್ತಿದೆ ನಿಮ್ಮೆಲ್ಲ ನೋಡಿ. ಬೆಂಗಳೂರಿನಲ್ಲಿ ನಡೆದ ರ್ಯಾಪರ್ ಮತ್ತು ಸಂಗೀತಗಾರ ಯೋಯೋ ಹನಿ ಸಿಂಗ್ ಅವರ ಮಿಲೇನಿಯರ್ ಇಂಡಿಯಾ ಟೂರ್ ಸಂಗೀತ ಕಚೇರಿಯಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಸರ್ಪ್ರೈಸ್ ವಿಸಿಟ್ ಒಂದನ್ನು ಕೊಟ್ಟಿದ್ದಾರೆ. ಈ ಲೈವ್ ಕಾನ್ಸರ್ಟ್ಗಳಿಗೆ ಖ್ಯಾತ ಸಿನಿಮಾ ನಟರು ಬರ್ತಿದ್ದಾರೆ. ನಿನ್ನೆಯಷ್ಟೇ ಖ್ಯಾತ ರ್ಯಾಪರ್ ಹಾಗೂ ಗಾಯಕ ಯೋಯೋ ಹನಿ ಸಿಂಗ್ ಅವರ ಲೈವ್ ಕಾನ್ಸರ್ಟ್ ಬಲು ಅದ್ದೂರಿಯಾಗಿ ಬೆಂಗಳೂರಿನಲ್ಲಿ ನಡೆದಿದೆ. ಹನಿ ಸಿಂಗ್ ಅವರ ಲೈವ್ ಕಾನ್ಸರ್ಟ್ ನಲ್ಲಿ ಶೋ ಸ್ಟಾಪರ್ ರೀತಿ ಅದ್ದೂರಿ ಎಂಟ್ರಿ ಕೊಟ್ಟ ನಟ ಯಶ್ ವೇದಿಕೆ ಮೇಲೆ ಕನ್ನಡದಲ್ಲಿಯೇ ಮಾತನಾಡಿ ಗಾಯಕ ಹನಿ ಸಿಂಗ್ ಅವರಿಗೆ ಸ್ವಾಗತ ಕೋರಿದ್ರು. ಎಲ್ಲರಿಗೂ ನಮಸ್ಕಾರ. ಮೊದಲು ಇವರಿಗೆ ಸ್ವಾಗತ ಕೋರೋಣ, ನಿಮಗೆ ಬೆಂಗಳೂರಿಗೆ ಸ್ವಾಗತ ಎಂದು ಹನಿ ಸಿಂಗ್ ಅವರಿಗೆ ವೆಲ್ಕಮ್ ಮಾಡಿದ್ದಾರೆ ಯಶ್. ನೀವು ಕನ್ನಡದಲ್ಲಿಯೂ ಹಾಡು ಹಾಡಬೇಕು ಅಂತ ಒತ್ತಾಯ ಕೂಡ ಮಾಡಿದ್ದಾರೆ. ಅದಕ್ಕೆ ಯೋಯೋ ಮುಂದಿನ ದಿನಗಳಲ್ಲಿ ಕನ್ನಡದಲ್ಲಿಯೂ ಹಾಡು ಹಾಡುವುದಾಗಿ ಹೇಳಿದ್ದಾರೆ. ಇದಲ್ಲದೆ ಯಶ್ ಜೊತೆಗಿನ ಸಹಯೋಗದ ಬಗ್ಗೆ ಮಾತನಾಡುತ್ತಾ ಹನಿ, ನಾನು ಸಿದ್ಧ, ನೀವು ನಮಗೆ ಯೋಯೋ ಜೊತೆ ಹಾಡು ಹಾಡಬೇಕು ಅಂತ ಅವರಿಗೆ DM ಮಾಡಬೇಕು ಎಂದು ಹೇಳಿದರು. ಯಶ್, ನಾನು ಸಿದ್ಧ, ನೀವು ಕನ್ನಡದಲ್ಲಿಯೂ ಹಾಡಬೇಕು ಅಂತ ಉತ್ತರ ಕೊಟ್ಟರು. ದೇಶದ ಒಂದಷ್ಟು ನಗರಗಳಲ್ಲಿ ಯೋಯೋ ಹನಿ ಸಿಂಗ್ ಕಾನ್ಸರ್ಟ್ ಅನ್ನ ಮಾಡ್ತಾ ಇದ್ದಾರೆ. ಹಾಗೆ ಇವತ್ತು ಚಂಡೀಗಢದಲ್ಲಿ ಮುಂದಿನ ಪ್ರದರ್ಶನ ಕೂಡ ನಡೆಯಲಿದ್ದು, ಮಾರ್ಚ್ 29ರಂದು ಜೈಪುರದಲ್ಲಿ ಪ್ರದರ್ಶನ ನಡೆಯಲಿದ್ದು, ಏಪ್ರಿಲ್ 5ರಂದು ಕೋಲ್ಕತ್ತಾದಲ್ಲಿ ಪ್ರವಾಸವನ್ನ ಮುಕ್ತಾಯಗೊಳಿಸ್ತಾ ಇದ್ದಾರೆ. ಇನ್ನು ನಟ ಯಶ್ ಅವರು ಹನಿ ಸಿಂಗ್ ಕಾನ್ಸರ್ಟ್ಗೆ ಬಂದಿದ್ದು ಅಲ್ಲಿ ನೆರೆದಿದ್ದವರಿಗೆ ಅಚ್ಚರಿ ಮೂಡಿಸಿತ್ತು. ಯಶ್ ಹನಿ ಸಿಂಗ್ ಕಾನ್ಸರ್ಟ್ನಲ್ಲಿ ಭಾಗಿ ಆಗ್ತಾರೆ ಅಂತ ಯಾವುದೇ ಮುನ್ಸೂಚನೆ ಇರಲಿಲ್ಲ. ಯಶ್ ಅವರು ಹನಿ ಸಿಂಗ್ ಅವರ ಕಾನ್ಸರ್ಟ್ಗೆ ವೇದಿಕೆ ಬಂದ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹಿಂದಿ ಹಾಡುಗಳ ಕಾನ್ಸರ್ಟ್ನಲ್ಲಿ ಕನ್ನಡದಲ್ಲಿ ಮಾತನಾಡಿದ್ದು ಮಾತ್ರವಲ್ಲದೆ ಗಾಯಕನನ್ನ ಕನ್ನಡದ ಹಾಡುಗಳನ್ನು ಹಾಡಿ ಅಂತ ಒತ್ತಾಯಿಸಿರೋ ಬಗ್ಗೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಇನ್ನು ಹನಿ ಸಿಂಗ್ ಸಹ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಯಶ್ ಅವರ ಚಿತ್ರ, ವಿಡಿಯೋಗಳನ್ನು ಹಂಚಿಕೊಂಡಿದ್ದು, ನನ್ನ ಬೆಂಗಳೂರು ಕಾನ್ಸರ್ಟ್ಗೆ ಬಂದು ಹರಿಸಿದ್ದಕ್ಕೆ ನನ್ನ ಸಹೋದರ ಯಶ್ಗೆ ಧನ್ಯವಾದ ಅಂತ ಬರೆದುಕೊಂಡಿದ್ದಾರೆ. ಈ ಹಿಂದೆ ದಿಲ್ಜಿತ್ ಬೆಂಗಳೂರಿನಲ್ಲಿ ಲೈವ್ ಕಾನ್ಸರ್ಟ್ ಮಾಡಿದಾಗ ದೀಪಿಕಾ ಪಡುಕೋಣೆಯನ್ನ ಸರ್ಪ್ರೈಸ್ ಅತಿಥಿಯಾಗಿ ಕರೆಸಿದ್ರು. ದೀಪಿಕಾ ಸಹ ಅಂದು ದಿಲ್ಜಿತ್ಗೆ ಕೆಲ ಕನ್ನಡ ಪದಗಳನ್ನು ಹೇಳಿಕೊಟ್ಟಿದ್ದು ವಿಶೇಷವಾಗಿತ್ತು.